ಇದು ತೇಜಸ್ವಿ ವಿ ಪಟೇಲ್, ಕಾರಿಂಗನೂರು, ಚನ್ನಗಿರಿ ತಾಲೂಕು. ಬಟ್ ನಾವಿಲ್ಲೀಗ ನಮ್ಮ ದಾವಣಗೆರೆ ಶಾಖಾನಾಲ ಸೆಕೆಂಡ್ ಝೋನ್ನ ಗೇಟ್ಗಳ ಬಳಿ ಕಾರಿಂಗನೂರು, ತ್ಯಾವಣಗಿ ಮತ್ತು ಬೆಳ್ಳಿನೋಡಿನ ರೈತರು ಸೇರಿದ್ದೀವಿ. ಭದ್ರಾ ನಾಲೆಯಿಂದ ಈ 3ನೇ ಸರದಿನ ನೀರು ಹರಿಸ್ಲಿಕ್ಕೆ ಶುರು ಮಾಡಿ ಸುಮಾರು 10 ದಿವಸ ಆಯಿತು. ದಾವಣಗೆರೆ ಶಾಖಾನಾಲ 2ನೇ ವಲಯ ಸೇರಿದಂತೆ ಅನೇಕ ಕಡೆ ನಾಲೆಗಳ ಕೊನೆ ಭಾಗದಲ್ಲಿ ಈವರೆಗೂ ಕೂಡ ನೀರು ತಲುಪಿಲ್ಲ. ಇದೆಲ್ಲದ ಗಮನದಲ್ಲಿದ್ದು ಕೂಡ ಜಿಲ್ಲಾಡಳಿತ ನಮ್ಮ ಎಲ್ಲ ಗೇಟ್ಗಳನ್ನ ಕ್ಲೋಸ್ ಮಾಡಿಕೊಂಡು ದಾವಣಗೆರೆಗೆ ಕುಡಿಲಿಕ್ಕೆ ನೀರು ತೊಗೊಂಡು ಹೋಗ್ತಾ ಇದ್ದಾರೆ. ನಾವು ಕುಡಿಯೋ ನೀರಿಗೆ ನಾವು ಖಂಡಿತ ಮಾನವೀಯ ದೃಷ್ಟಿಯ ಮೇಲೆ ಆದ್ಯತೆ ಕೊಡ್ತೀವಿ. ಆದರೆ ನಮ್ಮ ಅಚ್ಚುಕಟ್ಟಿಗೆ ಅಂತ ನೀರು ಹರಿಸ್ಬೇಕಾದ್ರೆ ನೀವು ನೀರು ತಗೊಂಡೋಗೋದ್ರ ಬದಲು ಕುಡಿಯೋ ನೀರಿಗೆ ಅಂತಲೇ ನೀವು ನೀರು ಹರಿಸ್ಕೊಂಡು ತೊಗೊಂಡೋದ್ರೆ ನಮ್ಮದು ತಕರಾರು ನಾವು ವ್ಯಕ್ತಪಡಿಸೋದಿಲ್ಲ. ನೀರು ಹರಿಸೋದು ಮಾತ್ರ ಅಚ್ಚುಕಟ್ಟಿಗೆ ಅಂತ, ಅದರಲ್ಲಿ ಕುಡಿಯೋ ನೀರು ಉಳಿದನ್ನೆಲ್ಲ ನೀವು ಇನ್ಕ್ಲೂಡ್ ಮಾಡಿದರೆ ಅದ್ರ ತೊಂದರೆ ಆಗೋದು ಯಾರಿಗೆ? ನಮಗೆ. 10 ದಿವಸ ಆದರೂ ಕೂಡ ಈವರೆಗೂ ನಾಲೆಗಳ ಕೊನೆ ಭಾಗದಲ್ಲಿ ಅನೇಕ ಕಡೆಗೆ ನೀರು ಬಂದಿಲ್ಲ. ಇದು ಒಂದು ಇಲಾಖೆದು ಅಥವಾ ಆಡಳಿತದ್ದು. ಇನ್ನೊಂದು, ನಮ್ಮ ರೈತರು ಕೂಡ ಯಾರಿಗೆಲ್ಲ ನೀರು ತಲುಪಿದೆ ಅವರು ಹರಿಸ್ಕೊಳ್ತಾ ಇದ್ದಾರೆ. ಕೆಲವರು ತಮ್ಮ ಮುಂದೆ ನೀರು ಬಂತು ಅಂದರೆ ಅದು ತಮ್ಮದೇ ಸಂಪೂರ್ಣ ಹಕ್ಕು ಅಥವಾ ಅಧಿಕಾರ ಅನ್ನೋ ರೀತಿ ಹರಿಸ್ಕೊಂಡಿದೆ. ಆ ಎಲ್ಲ ರೈತರಲ್ಲೂ ನಾನು ಕೈ ಮುಗಿದು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನೀವು ಒಂದ್ಸಲ ಆಯ್ಸ್ಕೊಂಡರು ನೆಕ್ಸ್ಟ್ ಸರದಿ ಬರೋವರೆಗೂ ದಯವಿಟ್ಟು ಕಾಯಿರಿ. ನಿಮ್ಮ ಪಕ್ಕದ ಅಣ್ಣ ತಮ್ಮಗಳು ಕೆಳಭಾಗದ ರೈತರಿಗೆ ನೀರು ತಲುಪಿಸೋದು ಕೂಡ ನಿಮ್ಮ ಜವಾಬ್ದಾರಿ ಇದೆ. ಸರ್ಕಾರದಿಂದ ಅಧಿಕಾರಿಗಳಿಂದ ಆಗೋಂಥ ಲೋಪನ ನಾವು ಸರಿಪಡಿಸ್ಕೊಳ್ಳಿಕ್ಕೆ ಎಲ್ಲ ರೀತಿಯನ್ನು ಶ್ರಮಿಸ್ಬೋದು. ಆದರೆ ನಮ್ಮ ಅಣ್ಣ ತಮ್ಮದರಿಂದ ಆಗೋಂಥ ತೊಂದರೆನ ನೀವೇ ಅರ್ಥ ಮಾಡಿಕೊಂಡು ನಮಗೆ ಅದಕ್ಕೆ ಕೆಳಗೆ ನೀರು ಹರಿಲಿಕ್ಕೆ ಬಿಡಬೇಕು ಅನ್ನೋದನ್ನ ಹೇಳ್ತಾ, ಈಗಾಗಲೇ ಇವತ್ತು ಏಪ್ರಿಲ್ 1 ಈ ದೃಶ್ಯೀಕರಣ ಮಾಡ್ತಾರಂತ ಏಪ್ರಿಲ್ 1 ಸಂಜೆ 7 ಗಂಟೆ 2ನೇ ತಾರೀಕಿಗೆ ಜಲಾಶಯದ ಗೇಟ್ಗಳನ್ನ ಹಾಕೋಂಥ ಟೈಮ್ ಟೇಬಲ್ ಈಗಾಗಲೇ ನಿಗದಿಯಾಗಿದೆ. ಜಿಲ್ಲಾಡಳಿತ ಮತ್ತು ಜಲಸಂಪನ್ಮೂಲ ಇಲಾಖೆ ನೀವು ಈವರೆಗೂ ಹರಿಸಿರೋ ನೀರು ತಲುಪದೇ ಇರೋದ್ರಿಂದ ಇನ್ನು 3 ದಿವಸ ನೀರನ್ನ ವಿಸ್ತರಣೆ ಮಾಡಿ, ಆ ವಿಸ್ತರಣೆ ಮಾಡಿದ್ದಂಥ ನೀರನ್ನ ಸಂಪೂರ್ಣ ನಾಲೆಗಳ ಕೊನೆ ಭಾಗಕ್ಕೆ ನೀರು ತಲುಪಿಸಿ ಪುನಃ ನೀವು ವಿಸ್ತರಣೆ ಮಾಡಿದ್ದನ್ನ ಇನ್ಯಾವುದಕ್ಕೋ ಬಳಸ್ಕೊಳ್ಳೋದಾದರೆ ವಿಸ್ತರಣೆ ಮಾಡಿದ್ರೆ ಲಾಭ ನಮಗೆ ಆಗೋದಿಲ್ಲ. ಆ ಕಾರಣದಿಂದ ಒಂದು ಒತ್ತಾಯ ಮಾಡಲಿಕ್ಕೆ ಇಷ್ಟಪಡ್ತೇನೆ, ನೀವು 3 ದಿವಸ ವಿಸ್ತರಣೆ ಮಾಡಬೇಕು, ಅದು ಕೂಡ ಟೇಲ್ ಎಂಡಿಗೆ ತಲುಪಿಸ್ಬೇಕು. ಈಗ ಹಿಂದೊಂದು ಗಾದೆ ಇತ್ತು, ಬಾಯಿದ್ದಾರೆ ಬರದಾಗ ಉಳ್ಕೊಂತಾರೆ ಅಂತ. ಆ ಗಾದೆನ ಈಗ ಬದಲಾಯಿಸ್ಬೇಕಾಗಿದೆ. ಯಾರ ಹತ್ರ ಪಂಪ್ಸೆಟ್ ಇದೆ ಕಾಲೇಗೆ ಹಾಕೊಂಡವ್ರು ಅವ್ರು ಮಾತ್ರ ಈ ಬರದಲ್ಲಿ ಉಳ್ಕೊಳ್ಳೋ ಅಂಥ ಸಂದರ್ಭ ನಿರ್ಮಾಣ ಆಗಿದೆ. ನಮ್ಮ ಎಲ್ಲ ಆಡಳಿತ ವ್ಯವಸ್ಥೆ ಈ ಸಂಕಷ್ಟನ ಅರ್ಥ ಮಾಡ್ಕೊಂಡು ಸೂಕ್ತ ಕ್ರಮ ತಗೋಬೇಕು. ರೈತರಿಗಾಗಲೇ ಧೃತಿಗೆಟ್ಟಿದ್ದಾರೆ. ತೋಟ ಒಣಗಿದಷ್ಟು ನಮ್ಮ ಆಕ್ರೋಶ ಹೆಚ್ಚಾಗುತ್ತೆ, ಮತ್ತು ನಮ್ಮನ್ನು ತಡಿಲಿಕ್ಕಾಗೋದಿಲ್ಲ. ಧನ್ಯವಾದಗಳು.